ಹೈಕಮಾಂಡ್ ಇದನ್ನ ಒಂದು ರೀತಿ ಹ್ಯಾಂಗಿಂಗ್ ಇನ್ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಅಧಿಕಾರ ಸ್ವೀಕಾರ ಮಾಡಿದಾಗ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ತೊಂದರೆಯನ್ನು ಕೊಡದೇ ಇರಲಿ ಅಂತ ಹೇಳಿ ಯಾರು ಯಾರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ. ಮತ್ತಿನ್ಯಾವಾಗ್ಲೂ ನಾವು ಹೌದು ಏನ್ ಮಾಡಕ್ಕಾಗತ್ತೆ, ನಾವು ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಕೇಳ್ಬೇಕಾಗತ್ತೆ ಅಂತಾನೂ ಹೇಳ್ತಾರೆ. ಒಂದು ಯಡಿಯೂರಪ್ಪ ಬಿಜೆಪಿ, ಎರಡನೇದು ಸಿದ್ದರಾಮಯ್ಯ, ಮೂರನೇದು ದೇವೇಗೌಡರು. ನೀವು ಆಯ್ಕೆ ಮಾಡಿದ್ರೆ ನಾನು ಮುಖ್ಯಮಂತ್ರಿ ಆಗಬಲ್ಲೆ ಅಂತ ಹೇಳಿದ್ ಯಾವ ಕಾನ್ಸ್ಟಿಟ್ಯೂನ್ಸಿಗೆ? ಒಕ್ಕಲಿಗ ಕಾನ್ಸ್ಟಿಟ್ಯೂನ್ಸಿಗೆ. ಲಿಂಗಾಯತರು ಡಿ.ಕೆ. ಶಿವಕುಮಾರ್ ಹೋಗ್ತಾರ? ಇಲ್ಲ. ಸಿದ್ದರಾಮಯ್ಯನವರ ಕೈನಿಂದ ಕುರ್ಚಿ ಕಿತ್ಕೊಳ್ಳೋಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅಂದ್ರೆ ಯಡಿಯೂರಪ್ಪನ ಪ್ರಾಬಲ್ಯ ಮುಂಚಿನ ರೀತಿ ಇಲ್ಲ. ಸಿದ್ದೇಶ್ವರ್ ನಾನೇ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ದು ಅಂತ. ಸಿದ್ದರಾಮಯ್ಯನವ್ರನ್ನ ಕಳ್ಕೊಂಡ್ರೆ ಇಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಅಸ್ತಿತ್ವ ಕಳ್ಕೊಳ್ಳುತ್ತೆ. ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಪ್ರಸ್ತುತ ರಾಜ್ಯ ರಾಜಕೀಯದ ವಿದ್ಯಮಾನಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಕಾಂಗ್ರೆಸ್ಗೆ ತೆಗೆದುಕೊಂಡ್ರೆ ಅಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ಮೇಲೆ ಒಂದಷ್ಟು ಕಣ್ಣು, ಈ ಕಡೆ ಬಿಜೆಪಿಗೆ ಬಂದ್ರೆ ಅಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಒಂದಷ್ಟು ಬಿರುಗಾಳಿ. ಸೊ ಎಲ್ಲದರ ಕುರಿತು ಮಾತನಾಡೋದಕ್ಕೆ ನನ್ನೊಂದಿಗೆ ಹಿರಿಯ ಪತ್ರಕರ್ತರಾದಂತ ಮುರಳೀಧರ ಖಜಾನೆ ಸರ್ ಇದ್ದಾರೆ. ಸೊ ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಸರ್, ಈಗ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಈ ಆಷಾಢದ ಗಾಳಿ ಅಂತಾನೆ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಲ್ಲಿ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ, ಇನ್ನೊಂದ್ ಕಡೆ ಇಲ್ಲಿ ಬಿಜೆಪಿ ನಲ್ಲೂ ಕೂಡ ಇಲ್ಲಿ ಅಧ್ಯಕ್ಷರ ಬದಲಾವಣೆ. ಈ ಬದಲಾವಣೆ ಸಾಧ್ಯನಾ ಈ ಕ್ಷಣದಲ್ಲಿ ಅಂತ? ಆಷಾಢದ ಗಾಳಿ ಅಲ್ಲ ಇದು, ಮೊದಲನೇದಾಗಿ. ಎರಡನೇದಾಗಿ ಇದು 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಇದೆ. ಬಿಜೆಪಿ ಬಗ್ಗೆ ಹೇಳೋದಾದ್ರೆ, ವಿಜಯೇಂದ್ರನ್ನ ಯಾವತ್ತು ಅವರು ಅಧ್ಯಕ್ಷರನ್ನ ತಂದ್ರು, ಅದು ಯಾರ ಪ್ರಭಾವದಿಂದ ಬಂದ್ರು ಅವತ್ತಿನಿಂದ ಅದು ನಡ್ಕೊಂಡೇ ಬರ್ತಾ ಇದೆ. ಸೊ ಇದು ಇವತ್ತು ನಿನ್ನೆ ಹುಟ್ಟಿದ್ದಲ್ಲ, ಎಲ್ಲವೂ ತೀರಾ ಇತ್ತೀಚಿನ 1 ಅಥವಾ 2 ವರ್ಷದ ವಿದ್ಯಮಾನಗಳು. ಕಾಂಗ್ರೆಸ್ದು ಒಂದು ಸ್ಪಷ್ಟವಾಗಿ ಕಾಣಿಸೋದು, ಆರಂಭದಿಂದಲೂ ಒಂದು ರೀತಿ ಪಾಲುದಾರಿಕೆ ವ್ಯವಸ್ಥೆ ತರ ಕಾಣಿಸುತ್ತೆ. ಅಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಮೊದಲನೇ ಅವಧಿಯಲ್ಲಿ ಅಂದ್ರೆ 2.5 ವರ್ಷದ ಅವಧಿಯನ್ನ ಅವ್ರು ಮಾಡ್ತಾರೆ, ನಂತರ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾಯ್ತು, ಎಲ್ಲವೂ ಆಯ್ತು, ಮತ್ತೊಂದಾಯ್ತು. ಎಲ್ರೂ ಅದನ್ನ ನಂಬಲೂ ಇಲ್ಲ, ತಿರಸ್ಕರಿಸ್ಲಿಲ್ಲ ಅಂತ ಹೇಳಿದ್ರೆ ಯಾರು ಹೇಳ್ಬೇಕು? ಹೈಕಮಾಂಡ್ ಹೇಳ್ಬೇಕು. ಇಲ್ಲ, 5 ವರ್ಷ ಪೂರ್ತಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳ್ಬೇಕಾಗಿತ್ತು. ಇಲ್ಲ, ಡಿ.ಕೆ. ಅರ್ಧ ಅವಧಿ ಮುಗಿದ ಮೇಲೆ ನಾವು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾಡ್ತೀವಿ. ಯಾಕೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತರಲು ನೆರವಾಗಿದ್ದಾರೆ ಅಂತ ಹೇಳಬೇಕಾಗಿತ್ತು. ಈ ಹೈಕಮಾಂಡ್ ಸಂಸ್ಕೃತಿನೇ ಹಾಗೆ. ಹೈಕಮಾಂಡ್ ಸಂಸ್ಕೃತಿ ಯಾವಾಗ್ಲೂ ಒಂದು ರಾಜ್ಯದ, ಅದು ಆ ಪಕ್ಷ ಅಧಿಕಾರದಲ್ಲಿರುವ ರಾಜ್ಯದ ಮೇಲೆ ತನ್ನ ಹಿಡಿತವನ್ನ ಯಾವುದೇ ಕಾರಣಕ್ಕೂ ಸಡಲಿಸಿಕೊಳ್ಳುವುದಕ್ಕೆ ಇಷ್ಟಪಡೋದಿಲ್ಲ. ಅಲ್ಲಿ ಮುಖ್ಯಮಂತ್ರಿಯೇ ಇರಬಹುದು, ಯಾರೇ ಇರಬಹುದು, ಅವರನ್ನ ತನ್ನ ಕಪಿಮುಷ್ಟಿಲಿ ಇಟ್ಕೊಂಡಿರುತ್ತೆ, ಮಂತ್ರಿಗಳನ್ನು ಇಟ್ಕೊಂಡಿರುತ್ತೆ. ಯಾರು ಬಲಾಢ್ಯರು ಅಂತ ತೀರ್ಮಾನ ಮಾಡೋದು ಅವ್ರ ಕೈಯಲ್ಲೂ ಇಲ್ಲ, ಇವ್ರ ಕೈಯಲ್ಲೂ ಇಲ್ಲ. ಹಾಗಾಗಿ ಡಿಸಿಡೆನ್ಸ್ ಹೆಚ್ಚಿದಷ್ಟೂನು, ಅಂದ್ರೆ ಭಿನ್ನ ಧ್ವನಿ, ಭಿನ್ನ ಅಭಿಪ್ರಾಯ ಹೆಚ್ಚಿದಷ್ಟು ಹೈಕಮಾಂಡಿಗೆ ಲಾಭ. ಇದೇನೆ ಬಿಜೆಪಿಯಲ್ಲೂ ಆಗೋದು. ಸೊ ಹೈಕಮಾಂಡ್ ರಾಜಕಾರಣ ಇವತ್ತೇನು ಹೊಸದಲ್ಲ. ನೋಡಿ, ಒಂದು ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ವಿಮಾನ ನಿಲ್ದಾಣದಿಂದ ರಾಜೀವ್ ಗಾಂಧಿ ಅವರು ಬರ್ತಾರೆ, ಯು ವಿಲ್ ಗೆಟ್ ದ ನ್ಯೂ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಹೊರಟೋಗ್ತಾರೆ. ಪಾಪ ಈ ಪ್ರಾಣಿ ಆಸ್ಪತ್ರೆಯಲ್ಲಿ ಇರುತ್ತೆ. ವೀರೇಂದ್ರ ಪಾಟೀಲ್ ಅಂತ ಅದ್ಭುತವಾದ ರಾಜಕಾರಣಿಯನ್ನ ನಾನಂತೂ ನೋಡಿಲ್ಲ. ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಹೀಸ್ ಈಕ್ವಿವಾಲೆಂಟ್ ಟು ರಾಮಕೃಷ್ಣ ಹೆಗಡೆ, ಅಷ್ಟು ಬುದ್ಧಿವಂತರು. ಅವ್ರಿಗೆ ಹುಷಾರಿಲ್ಲ ಅಂತ ಹೊತ್ತಲ್ಲಿ ಅವರನ್ನ ಡಿಸ್ಲೊಕೇಟ್ ಮಾಡ್ತಾರೆ. ಸೊ ಇದೆಲ್ಲ ಹೊಸ್ತು ಹಳೆಯದು ಏನು ಇಲ್ಲ. ಇದೊಂದು
ಎಷ್ಟೋ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇರೋದು. ರಾಜಕೀಯದ ಒಂದು ತಂತ್ರಗಾರಿಕೆಯ ಮತ್ತೊಂದು ಮಜಲು ಅಂತ. ಖಂಡಿತ ನೀವು ಹೇಳ್ತಿರೋದು ಅದೇನೆ. ಈಗ ಪ್ರಸ್ತುತಕ್ಕೆ ಬರೋದಾದ್ರೆ ನಾನು ಮೊದಲೇ ಹೇಳದ ಹಾಗೆ ಹೈಕಮಾಂಡ್ ಇದನ್ನ ಒಂದು ರೀತಿ ಹ್ಯಾಂಗಿಂಗ್ ಇನ್ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದೆ. ಅದೆರಡು ಪಕ್ಷದಲ್ಲೂ, ಬಿಜೆಪಿನಲ್ಲೂ ಹಾಗೆ ಕಾಂಗ್ರೆಸ್ನಲ್ಲೂ ಹಾಗೆ. ಅದೊಂದು ಪರಂಪರೆ. ಬಿಜೆಪಿದ ಏನ್ ಸಮಸ್ಯೆ ಅಂದ್ರೆ, ಬಿಜೆಪಿದು ತೆಲುಗಲ್ಲಿ ಒಂದು ಗಾದೆ ಇದೆ, ಅವನು ಕವಲ ಭುವನು ಕವಲ ಅಂತ. ಅದು ಅವರದ್ದು ಸಮಸ್ಯೆ. ಇಲ್ಲಿ ಹಂಗಲ್ಲ, ಅಧಿಕಾರದಲ್ಲಿದ್ದಾರೆ. ಇಲ್ಲಿ ಅಧಿಕಾರದಲ್ಲಿದ್ದಾರೆ. ಅಧಿಕಾರದಲ್ಲಿದ್ದು ಒಂದು ಥರದಲ್ಲಿ ನನ್ನ ಪ್ರಕಾರ, ನನ್ನ ತಿಳುವಳಿಕೆಯ ಪ್ರಕಾರ, ಆರಂಭದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಅಧಿಕಾರ ಸ್ವೀಕಾರ ಮಾಡಿದಾಗ DK ಶಿವಕುಮಾರ್ ಅವರು ಯಾವುದೇ ತೊಂದರೆಯನ್ನು ಕೊಡದೇ ಇರಲಿ ಅಂತ ಹೇಳಿ ಒಂದೇ ಒಂದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕ್ರಿಯೇಟ್ ಮಾಡಿ, ಆಮೇಲೆ ಅವರು ಕೇಳಿದ ಅತಿ ಮುಖ್ಯವಾದ ಪೋರ್ಟ್ಫೋಲಿಯೋ ಕೊಟ್ಟು, ಜೊತೆಗೆ ಬೆಂಗಳೂರು ನಗರವನ್ನೇ ಅವ್ರ ಕೈಗೆ ಒಪ್ಪಿಸಿ, ಅವರು ತಗೊಂಡ ಎಲ್ಲಾ ತೀರ್ಮಾನಗಳು ಗ್ರೇಟರ್ ಬ್ಯಾಂಗ್ಳೂರಿಂದ ಹಿಡಿದು ರಾಮನಗರದ ಹೆಸರು ಬದಲಾಯಿಸೋದ್ರಿಂದ ಹಿಡಿದು ಮತ್ತೊಂದು ಎಲ್ಲದಕ್ಕೂ ಸಿದ್ದರಾಮಯ್ಯ DK ಶಿವಕುಮಾರ್ ಜೊತೆ ನಿಂತ್ಕೊಂಡಿದ್ದಾರೆ. ಯಾವುದಕ್ಕೂ ಬೇಡ ಅಂತ ಹೇಳಿಲ್ಲ. DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನ ನಡುವೆ ಏನ್ ಭಿನ್ನಾಭಿಪ್ರಾಯ ಇದೆ ಅನ್ನೋದಕ್ಕಿಂತನೂ ಸಿದ್ದರಾಮಯ್ಯನವರಿಗೆ ಕುರ್ಚಿ ಬಿಟ್ಕೊಡ್ಲಿಕ್ಕೆ ಇಷ್ಟ ಇಲ್ಲ. DK ಶಿವಕುಮಾರ್ ಅವರಿಗೆ ಅದ್ರ ಮೇಲಿನ ಹಿಡಿತ ತಪ್ಪಿಸ್ಕೊಡಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಇಲ್ಲಿರೋ ತುಂಬಾ ಸರಳ. ಮೂರನೇದು, ಸಿದ್ದರಾಮಯ್ಯ ನನ್ನ ಪ್ರಕಾರ, ನನ್ನ ತಿಳುವಳಿಕೆಯ ಪ್ರಕಾರ ಒಬ್ಬ ಪ್ರಬಲ ನಾಯಕ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. MLA ಗಳವ್ರ ಜೊತೆಗಿದ್ದಾರೆ, ಮಂತ್ರಿಗಳವ್ರ ಜೊತೆಗಳೇ ಇದ್ದಾರೆ, ಇಷ್ಟು ಮಂತ್ರಿಗಳವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇವೆಲ್ಲ ಒಂದು ಭಾಗ. DK ಶಿವಕುಮಾರ್ ಜೊತೆಗೆ ಯಾರೋ 3 ಜನ MLA ಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರು ಆಗ್ಬೇಕು, ಸುರ್ಜೇವಾಲಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಇವತ್ತು ಯಾರೋ ಹೇಳ್ತಾ ಇದ್ದಾರೆ. ಈ ತರದ್ದೆಲ್ಲ ಏನೇನೋ ಇದ್ ಮಾಡ್ಕೊಂಡು ಒಂದು ರೀತಿನಲ್ಲಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಎಲ್ಲರನ್ನು. ಆ ತರದ್ದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದ್ರಿಂದ ಯಾರಿಗ್ ಲಾಭ? ರಾಯರೆಡ್ಡಿ ಯಾಕೆ ಮಾತಾಡದೆ ತಕ್ಷಣ ಹೋದ್ರು ಪತ್ರಕರ್ತರ ಜೊತೆಗೆ? ಇದುವರೆಗೂ ಮಾತಾಡ್ತಿದ್ದವ್ರು ಯಾಕೆ ಮಾತಾಡ್ತಾ ಇಲ್ಲ? ಯಾರು ಯಾರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ? ಆಯ್ತಾ, ನಿನ್ನೆ DK ಶಿವಕುಮಾರ್ ಅವರು ದೆಹಲಿಗೆ ಹೋದ್ರು, ನಾನ್ ಸರಿ ಇದ್ರೆ ನನ್ನ ಲೆಕ್ಕಾಚಾರ. ಇವತ್ತು ಸಿದ್ದರಾಮಯ್ಯ ಹೋಗಿದ್ದಾರೆ. ಸುರ್ಜೇವಾಲಾ ಹೇಳ್ತಾರೆ ಇಲ್ಲ, ಆ ತರದ್ದೆಲ್ಲ ಏನೇ ಇಲ್ಲ, 5 ವರ್ಷ ಸಿದ್ದರಾಮಯ್ಯನೇ ಇರ್ತಾರೆ, ಸಿದ್ದರಾಮಯ್ಯನ ಸೀಟಿಗೆ. ಎಲ್ಲ ಒಂದ್ ಕಡೆ ಕುತೂಹಲ ಸರ್, ಯಾಕಂದ್ರೆ ಇಬ್ಬರು ನಾಯಕರು CM DCM ಅಟ್ ಅ ಟೈಮ್ ದೆಹಲಿಗೆ ಭೇಟಿ ಕೊಟ್ಟಿದ್ರು. ಹಿಂದೆ ಈ ಹೈಕಮಾಂಡ್ ಜೊತೆಗಿನ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅರೇಂಜ್ ಆಗಿದ್ಯಾ ಅಂತ ಹೇಳಿ ಒಂದು ಗುಮಾನೆ. ಅಲ್ಲಿ ಮೀಟಿಂಗ್ ಆದ್ರೂ ಕೂಡ ಈ CM ಬಗ್ಗೆನೇ ಅಲ್ಲೊಂದಷ್ಟು ಚರ್ಚೆ ಆಗುತ್ತೆ. ಇರಬಹುದು ಇರಬಹುದು. ಇದೆಲ್ಲ ಮಾಡ್ತಿರೋದು ಯಾರು? ನಾವ್ ಎಲ್ಲಿ ಕೂತ್ಕೊಂಡು ಊಹೆ ಮಾಡ್ತಾ ಇದೀವಿ. ಯಾವುದೇ ಅಧಿಕೃತವಾದ ಪ್ರಕಟಣೆ ಬಂದಿದ್ಯಾ ನಿಮ್ಗೆ? ಇಲ್ಲ. ಕಾಂಗ್ರೆಸ್ ಇಂದ ಇಲ್ಲ. ಸುರ್ಜೇವಾಲಾ ಹೇಳಿದಾರ? ಇಲ್ಲ. ಅಧಿಕೃತವಾಗಿ ನಮ್ಮ ಮುಂದೆ ಏನಿರೋದು, ಇವ್ರು ಹೋಗಿ ರಾಜನಾಥ್ ಸಿಂಗ್ ನ ಭೇಟಿ ಮಾಡುತ್ತಾರೆ, ಡಿಫೆನ್ಸ್ ಲ್ಯಾಂಡ್ ಸಂಬಂಧಪಟ್ಟಂಗೆ ಅದ್ರ ಜೊತೆ ಚರ್ಚೆ ಮಾಡ್ತಾರೆ, ನೀರಾವರಿಗೆ ಸಂಬಂಧಪಟ್ಟಂಗೆ ನಮ್ಮ ಹತ್ರ ಇಷ್ಟು ಸಮಸ್ಯೆಗಳಿದೆ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎತ್ತಿನ ಹೊಳೆ ಕ್ಲಿಯರೆನ್ಸ್ ಕೇಳ್ತಾ ಇದ್ದಾರೆ, ಮೇಕೆದಾಟು ಕ್ಲಿಯರೆನ್ಸ್ ಕೇಳ್ತಾ ಇದ್ದಾರೆ. ಇವೆಲ್ಲ ನಮ್ಮ ಮುಂದಿದೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅನ್ನೋ ತರದಲ್ಲಿ DK ಶಿವಕುಮಾರ್ ಹೇಳ್ತಾರೆ. DK ಶಿವಕುಮಾರ್ ಅವರೇ ಹೇಳ್ತಾರೆ CM ಕುರ್ಚಿ ಖಾಲಿ ಇಲ್ಲ ಅಂತ. ಮತ್ತಿನ್ಯಾವಾಗ್ಲೂ ಹೌದು, ಏನ್ ಮಾಡಕ್ಕಾಗತ್ತೆ, ನಾವು ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಕೇಳ್ಬೇಕಾಗತ್ತೆ ಅಂತಾನೂ ಹೇಳ್ತಾರೆ. ಸೊ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಸಾರ್ವಜನಿಕರಲ್ಲಿ ಈ ಮೂಲಕ ಗೊಂದಲದ ವಾತಾವರಣ ಅವರೇ ನಿರ್ಮಾಣ ಮಾಡ್ತಾ ಇದ್ದಾರೆ. ನನಗರ್ಥ ಆಗ್ತಾ ಇಲ್ಲ, ಸಾರ್ವಜನಿಕರಿಗೆ ಯಾಕೆ ಗೊಂದಲ ನಿರ್ಮಾಣ ಮಾಡ್ತೀರಿ? ನೀವು ನಿಮ್ ಗೊಂದಲ ನಿರ್ಮಾಣ ಮಾಡ್ಕೊಳ್ಳಿ ಅಲ್ವಾ? ಅದಕ್ಕೆ ನನಗೆ ಇಲ್ಲಿ ನಿಮ್ಮ ಮಾತಿಗೆ ಒಂದು ಜೋಡಣೆ ಮಾಡೋದಾದ್ರೆ ಸರ್, ಈ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ DCM DK ಶಿವಕುಮಾರ್ ಹೋಗ್ತಾರೆ, ಅಲ್ಲೊಂದು ಮಾಧ್ಯಮದವ್ರ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನನ್ನ ಪ್ರಯತ್ನ ವಿಫಲ ಆಗಿದ್ರು ಕೂಡ ನನ್ನ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಅಂದ್ರೆ ಒಬ್ಬ ಇಂಡೈರೆಕ್ಟ್ಲಿ ಒಂದೆಲ್ಲ ಒಂದು ಸಂದೇಶ ಕೊಟ್ರು ಅಂತ ಹೇಳಿ, ನಾನು ಇನ್ನೂ ಆಕ್ಟಿವ್ ಆಗಿ ಇದ್ದೀನಿ, ಏನ್ CM ಕುರ್ಚಿ ಮೇಲೆ ನಾನು ಈಗ್ಲೂ ಕೂಡ ಸೊ ಆ ಒಂದು ಪ್ರಯತ್ನದಲ್ಲೇ ಇದ್ದೀನಿ ಅಂತ ಹೇಳಿ ಒಂದೆಲ್ಲೋ ಪ್ರಾರ್ಥನೆ ಕೈ ಕೊಡಲ್ಲ ಅನ್ನೋದ್ರ ಒಂದು ಸಂದೇಶ ರವಾನೆ ಮಾಡಿದ್ರು. ನಾವೇನ್ ಮಾಡ್ತಾ ಇದೀವಿ ಗೊತ್ತಾ ಭಾಸ್ಕರ್? ನಾವು ಒಂದು ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಹೇಳಿಕೆಯನ್ನು ಅರ್ಥೈಸ್ತಾ ಹೋಗ್ತಾ ಇದೀವಿ.
ಡಿ ಕೆ ಶಿವಕುಮಾರ್ 5 ವರ್ಷ ಅವರೇ ಇರ್ತಾರೆ, ಏನ್ ಮಾಡೋದು, ನನಗೆ ಅನಿವಾರ್ಯ ಅಂತ ಹೇಳೋ ಸ್ಟೇಟ್ಮೆಂಟ್ ಇಂದ ಹಿಡಿದು ಸಿದ್ದರಾಮಯ್ಯ ಈಗ ಹೇಳಿರೋ ಸ್ಟೇಟ್ಮೆಂಟ್ ಕೂಡ ಅದೇ ತರನೇ ಮಾಡ್ತಾ ಇದೀವಿ. ಆಯ್ತು, ಇಟ್ಕೊಳ್ಳಿ ಅದನ್ನ. ಆದ್ರೆ ನನ್ನ ಲೆಕ್ಕಾಚಾರ ಅಂತ ಹೇಳಲ್ಲ, ತಿಳುವಳಿಕೆ ಅಂತ ಹೇಳ್ಬೋದು. ನನ್ನ ತಿಳುವಳಿಕೆನಲ್ಲಿ ಸಿದ್ದರಾಮಯ್ಯ ಮೊದಲೇ ಹೇಳಿದೆ ಒಬ್ಬ ನಾಯಕ, ರಾಷ್ಟ್ರ ಮಟ್ಟದ ನಾಯಕ, ರಾಜ್ಯ ಮಟ್ಟದ ನಾಯಕ. ಈ ತರದ ನಾಯಕರು ನಮ್ಮಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ನೋಡಬಹುದಾದ್ದು ಸದ್ಯಕ್ಕೆ 3 ಜನನ. ಒಂದು ಯಡಿಯೂರಪ್ಪ ಬಿಜೆಪಿ, ಎರಡನೇದು ಸಿದ್ದರಾಮಯ್ಯ, ಮೂರನೇದು ದೇವೇಗೌಡರು. ಅಫ್ಕೋರ್ಸ್ ಡಿ.ಕೆ. ಇವರು HD ಕುಮಾರಸ್ವಾಮಿ ಅವರನ್ನು ಕೂಡ ನಾನು ಈ ಲಿಸ್ಟ್ ಅಲ್ಲಿ ಸೇರಿಸ್ತಾ ಇಲ್ಲ. ಯಾಕೆಂದ್ರೆ ಇವರನ್ನ HD ಕುಮಾರಸ್ವಾಮಿ ಯಾವತ್ತೂ ಕೂಡ ದೇವೇಗೌಡರ ತರ ಒಕ್ಕಲಿಗ ಅಷ್ಟೇ ಅಲ್ಲದೆ ಇಡೀ ಸಮುದಾಯದ ನಾಯಕ ಅಷ್ಟೇ ಅಲ್ಲದೆ ರಾಜ್ಯ ರಾಜಕಾರಣದ ಹಿರಿಯ ರಾಜಕಾರಣಿ ಅಂತ ಹೇಳಿ, ಅಥವಾ ತಿಳುವಳಿಕೆಯುಳ್ಳ ರಾಜಕಾರಣಿ, ಜ್ಞಾನವಂತ ರಾಜಕಾರಣಿ, ಪ್ರಾಮಾಣಿಕ ರಾಜಕಾರಣಿ ಅಥವಾ ಅಪ್ರಾಮಾಣಿಕ ರಾಜಕಾರಣಿ, ಇದ್ಯಾವುದನ್ನು ಕೂಡ ಅವರಿಗೆ ಅಟ್ಯಾಚ್ ಮಾಡಕ್ಕಾಗಲ್ಲ. ಅವರು ದೇವೇಗೌಡರ ಮಗ, 2 ಸಲ ಮುಖ್ಯಮಂತ್ರಿ ಆಗಿದ್ರು. ಮತ್ತೆ ಅವ್ರ ವಿರುದ್ಧನೇ 100 ಆರೋಪಗಳಿದೆ. ಸಿದ್ದರಾಮಯ್ಯನ ಮೇಲೂ ಆರೋಪ ಇದೆ, ಡಿ ಕೆ ಶಿವಕುಮಾರ್ ಮೇಲೂ ಆರೋಪ ಇದೆ, ದೇವೇಗೌಡರ ಮೇಲೆ ಆ ಕಾಲದಲ್ಲೇ ಆರೋಪ ಇತ್ತು. ಆರೋಪಗಳೆಲ್ಲ ಇಲ್ಲಿ ಮುಖ್ಯ ಅಲ್ಲ. ಆದ್ರೆ ನಾಯಕರು ಯಾರು ಅಂತ ಪ್ರಶ್ನೆ ಬಂದಾಗ ನೀವು ಇತಿಹಾಸ ತೆಗೆದು ನೋಡಿದ್ರೆ AIPJD ಮಾಡಿದ್ರು ಸಿದ್ದರಾಮಯ್ಯ. JDS ಇಂದ ಹೊರಗಡೆ ಬಂದ ತಕ್ಷಣ ಜಿಲ್ಲಾ ಪಂಚಾಯತ್ಗಳನ್ನು ಹಿಡಿದ್ರು, ಶಕ್ತಿ ತೋರಿಸಿದ್ರು, ಅವ್ರ ಜೊತೆಗೆ ಎಂತೆಂಥವ್ರಿದ್ರು ಎಲ್ಲವೂ ಲೆಕ್ಕಕ್ಕೆ ಬರುತ್ತೆ. ಆಮೇಲೆ ಅದ್ರ ಹಿಂದೆ ಇದ್ದಿದ್ದೇನು, AIPJD ಮಾಡುವಾಗ ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಈ 3 ಕಾನ್ಸ್ಟಿಟ್ಯೂನ್ಸಿ ಯಾರ ಹಿಂದಿದೆ? ಅಫ್ಕೋರ್ಸ್ ಎಲ್ಲರೂ ಒಪ್ಕೊಳ್ಳೇಬೇಕು, ಸಿದ್ದರಾಮಯ್ಯನವ್ರ ಹಿಂದೆ ಇದೆ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ನೀವು ಆಯ್ಕೆ ಮಾಡಿದ್ರೆ ನಾನು ಮುಖ್ಯಮಂತ್ರಿ ಆಗಬಲ್ಲೆ ಅಂತ ಹೇಳಿದ್ ಯಾವ ಕಾನ್ಸ್ಟಿಟ್ಯೂನ್ಸಿಗೆ? ಒಕ್ಕಲಿಗ ಕಾನ್ಸ್ಟಿಟ್ಯೂನ್ಸಿಗೆ. ಲಿಂಗಾಯತರು ಡಿ ಕೆ ಶಿವಕುಮಾರ್ ಹೋಗ್ತಾರ? ಇಲ್ಲ. ಕರೆಕ್ಟ್. ಆದ್ರೆ ಲಿಂಗಾಯತರು ಕೂಡ ಒಂದ್ ಹಂತದಲ್ಲಿ ಸಿದ್ದರಾಮಯ್ಯನ ಹೋಗ್ತಾರೆ. ಯಾಕೆ? ನಿಮ್ಗೊಂದು ಧರ್ಮ ಕೊಡ್ತೀನಿ ಅಂತ ಹೇಳಿ ಅವ್ರು ಕೂತ್ಕೊಂಡ್ಬಿಟ್ರು. ಆಯ್ತಾ? ನಿಮಗೊಂದು ಧರ್ಮ ಕೊಡ್ತೀನಿ ಅಂತ ಕೂತ್ಕೊಂಡ್ರು. ಸೊ ಹಾಗಾಗಿ ಆ ಕಮ್ಯುನಿಟಿಯ 2% ಅಂತ ಇಟ್ಕೊಳ್ಳಿ, ನಂಗೇನು ನಷ್ಟ ಇಲ್ಲ. ಅವರು ಇವ್ರ ಜೊತೆಗಿದ್ದಾರೆ. MB ಪಾಟೀಲ್ ಇದ್ದಾರೆ. ಹೌದಾನೆ? ಇನ್ನು ನೇರವಾಗಿ ನಾವು ಕುರ್ಚಿ ವಿಷಯಕ್ಕೆ ಬಂದ್ಬಿಡೋದಾದ್ರೆ ಸರ್, ಎಲ್ರಿಗೂ ಕೂಡ ಹಂಗೆ ನೀವು ನೇರವಾಗಿ ಕುರ್ಚಿ ವಿಷಯಕ್ಕೆ ಬರಕ್ಕಾಗಲ್ಲ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಶಕ್ತಿಯ ವಿಷಯ ಬಂದ ಮೇಲೇನೆ. ಹಾಗಾಗಿ ಒಂದ್ ರೀತಿನಲ್ಲಿ ನಾಯಕರನ್ನ ಎದುರು ಹಾಕೊಳ್ಳಿಕ್ಕೆ ಯಾವುದೇ ಹೈಕಮಾಂಡ್ ಇಷ್ಟಪಡೋದಿಲ್ಲ. ಹಾಗಾದ್ರೆ ನೀವು ಹೇಳ್ತಾ ಇರುವಂತದ್ದು ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರ ಕೈನಿಂದ ಕುರ್ಚಿ ಕಿತ್ಕೊಳ್ಳೋಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಇದು ಕ್ಲಿಯರ್. ಇದು ಅಷ್ಟು ಸುಲಭವಾಗಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಬಿಜೆಪಿಗೆ ಹೋಗೋದಾದ್ರೆ ಸರ್, ಇಲ್ಲಿ ವಿಜೇಂದ್ರ ಅವರು ನೋಡಿ, ನೀವು ಹೆಂಗೆ ಸಿದ್ದರಾಮಯ್ಯನವರ ಹೆಸರು ಹೇಳಿದ್ರೆ ಅದೇ ರೀತಿ ಒಬ್ಬ ಪ್ರಬಲವಾದ ನಾಯಕ BS ಯಡಿಯೂರಪ್ಪನವರು ಸ್ಕೂಟರ್ ಮೂಲಕ ಇಡೀ ರಾಜ್ಯ ಸುತ್ತಿ ಸಂಘಟನೆ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಯಡಿಯೂರಪ್ಪನವರ ಬಹುಪಾಲು ಇದೆ ಅನ್ನೋದು ಹೈಕಮಾಂಡ್ ಗೊತ್ತಿದೆ. ಹಾಗಾಗಿಯೇ ಈ ಒಂದು ರಾಜ್ಯದ ಒಂದು ಅಧ್ಯಕ್ಷ ಸ್ಥಾನವನ್ನ ಪೆಂಡಿಂಗ್ ನಲ್ಲಿ ಇಟ್ಟಿದ್ದಾರೆ. ವಿಜೇಂದ್ರ ಅವ್ರನ್ನೇ ಮುಂದುವರಿಸಬೇಕೆನ್ನುವಂತ ಆ ಒಂದು ಆಲೋಚನೆಯಲ್ಲಿದ್ದಾರೆ. ಸೊ ಫೈನಲಿ ಒಂದು ಕನ್ಕ್ಲೂಷನ್ಸ್ ಬರೋದಾದ್ರೆ ಸರ್, ವಿಜೇಂದ್ರ ಅವ್ರಿಗೆ ಸಿಗುತ್ತಾ ಅಧ್ಯಕ್ಷ ಸ್ಥಾನ? ನೋಡಿ, ಯಡಿಯೂರಪ್ಪನಿಗೆ ಮುಖ್ಯಮಂತ್ರಿ ಆಗಿದ್ರು. ಅವರು ಮೈನಿಂಗ್ ಸ್ಕ್ಯಾಮ್ ಅಲ್ಲೋ ಯಾವುದೋ ಸ್ಕ್ಯಾಮ್ ಅಲ್ಲಿ ಸಿಗಾಕೊಂಡ್ರೆ ಆಗ ಒಂದು ಅವಧಿಯಲ್ಲಿ 3 CMಗಳು ಬಂದ್ರು ಬಿಜೆಪಿಗೆ. 3 ಜನ CM. ಆದ್ರೆ 2ನೇ ಸಲ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಬೊಮ್ಮಾಯಿನ ಮಾಡಿದ್ರು. ಬೊಮ್ಮಾಯಿ ಕೊನೆ ತನಕ ಇದ್ರು. ಹೌದು ಸರ್, 3 ಜನ CM ಮತ್ತೆ ನೆನ್ಪು ಮಾಡ್ಕೊಂಬ. ಒಂದು ಜಗದೀಶ್ ಶೆಟ್ಟರು, ಮತ್ತೊಂದು ಸದಾನಂದ ಗೌಡ್ರು, ಯಡಿಯೂರಪ್ಪನವ್ರು ಆದ ನಂತರ 3 CM. 3 ಜನ. ಸರ್ ಮುಂದುವರಿ. ಆಯ್ತಾ? ಬೊಮ್ಮಾಯಿ 2 ವರ್ಷ ಇದ್ರು, ಅವ್ರನ್ನ ಬದಲಾವಣೆ ಮಾಡಕ್ ಆಗ್ಲಿಲ್ಲ. ಯಾಕೆ? ಲಿಂಗಾಯತರ ಪ್ರಾಬಲ್ಯ, ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಅವ್ರ ಹಿಂದಿದೆ ಅನ್ನೋ ಕಾರಣಕ್ಕೆ.
ಯಡಿಯೂರಪ್ಪ ಬೇರೆ ಪಕ್ಷ ಕಟ್ಟಿದ್ರು, ಕೆಜೆಪಿ ಬೇರೆ ಪಕ್ಷ ಕಟ್ಟಿ ಎಲೆಕ್ಷನ್ ನಿಂತು ತಮ್ಗೆ 5 ಸೀಟ್ ಬಂದ್ರು ಬಿಜೆಪಿಯ 50 ಸೀಟ್ ಸೋಲ್ಸಿದ್ರು. ಎಸ್, ಸೊ ಅದು ಶಕ್ತಿ. ಅದಕ್ಕೆ ಹೇಳಿದ್ದು ನಾನು ಅವ್ರ ನಾಯಕರು ಅಂತ. ಸೊ ಅವ್ರ ಶಕ್ತಿ ಗೊತ್ತಿದ್ದಂತ ಹೈಕಮಾಂಡ್ 2023ನೇ ಇಸ್ವಿ ಎಲೆಕ್ಷನ್ಗೆ ಟೈಮ್ಗೆ ಅಥವಾ ಅದಕ್ಕಿಂತ ಮುಂಚೆ ಅದಕ್ಕೆ ಯಡಿಯೂರಪ್ಪನವ್ರನ್ನ ಅಷ್ಟೇ ಮರ್ಯಾದೆಯಿಂದ ವಾಪಸ್ ಕರ್ಕೊಂಡ್ಬಂದು ಅವ್ರು ಕೇಳಿದವ್ರಿಗೆಲ್ಲ ಸೀಟ್ ಕೊಟ್ಟು ಎಲ್ಲ ಮಾಡಿದ್ರು. ಪರಿಣಾಮ ಏನಾಯ್ತು? ಆದ್ರೂನು ಗೆದ್ದಿದ್ ಸೀಟ್ ಎಷ್ಟು? ತೀರಾ ಕಡಿಮೆ. ಅಂದ್ರೆ ಯಡಿಯೂರಪ್ಪನ ಪ್ರಾಬಲ್ಯ ಮುಂಚಿನ ರೀತಿ ಇಲ್ಲ ಅಂತ ಗೊತ್ತಾಯ್ತು. ಲಿಂಗಾಯತರ ಮೇಲೆ ಸಂಪೂರ್ಣ ಹಿಡಿತ, ಲಿಂಗಾಯತ ಸಮುದಾಯದ ಮೇಲೆ ಸಂಪೂರ್ಣ ಹಿಡಿತ ಯಡಿಯೂರಪ್ಪನವರಿಗೆ ಇಲ್ಲ. ಆಯ್ತು, ಯಡಿಯೂರಪ್ಪನವರಿಗೆ ಇಲ್ದಿದ್ದಾಗ ಇನ್ನು ಉಳಿದ ಸಮುದಾಯಗಳನ್ನೆಲ್ಲ ಸೇರಿಸ್ಕೊಂಡು ಗಟ್ಟಿ ಮಾಡಬೇಕು ಪಕ್ಷನ ಅಂತ ಹೊರಟಾಗ ಎಷ್ಟೋ ಜನ ಯೋಚನೆ ಮಾಡಿದ್ರು, ಇವ್ರಾಗ್ಬೋದಾ ಅಂತ. ಎಲ್ರನ್ನು ಉಳಿದವರೆಲ್ಲ ಸತ್ರಪ್ಸ್ ಅಂದ್ರೆ ಮಾಂಡಲಿಕರು ಅಂತ ಹೇಳ್ಬೋದು ಕನ್ನಡದಲ್ಲಿ. ಮಾಂಡಲಿಕರೇ ಹೊರತು ರಾಜ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಮಾಂಡಲಿಕರು ಅಲ್ವಾ? ಸೊ ಹಾಗಾಗಿ ಉಳಿದಿದ್ದೇನು, ಯಡಿಯೂರಪ್ಪನವರನ್ನ ಎದುರು ಹಾಕೊಳ್ಬಾರ್ದು. ಅದು 65 ಸೀಟ್ ಏನ್ ಬಂದಿತ್ತು ಅದನ್ನ ಉಳಿಸ್ಕೊಳ್ಬೇಕು. ಹಂಗ ಉಳಿಸ್ಕೊಳ್ಬೇಕಾದ್ರೆ ಲಿಂಗಾಯತರ ಪ್ರಾಬಲ್ಯ ಬೇಕು ನಮಗೆ, ಮತ್ತೆ ಬೇಕೇ ಬೇಕು. ಅದಕ್ಕೆ ನಮಗೆ ಹಿನ್ನೆಲೆಯಾಗಿ ಇವ್ರು ಇರ್ಲೇಬೇಕು, ಯಡಿಯೂರಪ್ಪ ಇರ್ಬೇಕು ಅಂದ್ರೆ ಯಡಿಯೂರಪ್ಪ ಇರಕ್ಕಾಗಲ್ಲ. ಸೊ ಅವ್ರಾಗ್ಲೇ ಮಗನಿಗೆ ಸೀಟ್ ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಇನ್ನೊಬ್ಬ ಮಗನ ನೆಪಿ ಮಾಡಾಗೋಯ್ತು. ಈಶ್ವರಪ್ಪ ನಂಬಕ್ಕಾಗಲ್ಲ. ನೋಡಿದ್ರಲ್ಲ, ಅವರೇ ಬಿಟ್ಟು ಹೋಗಿದ್ದಾರೆ ಈಗ, ಮತ್ತೆ ಅವ್ರನ್ನ ಸೇರಿಸ್ಕೊಳ್ತಾರೆ ಬಿಡಿ, ಅವೆಲ್ಲ ಸುಮ್ಮನೆ ಒಂದು ನಮ್ಮ. ಹಾಗಾಗಿ ನಾಯಕರು ಇಲ್ಲದೆ ಹೊತ್ತದಲ್ಲಿ ಅನಿವಾರ್ಯವಾಗಿ ಆ ಮಟ್ಟದ ನಾಯಕರಲ್ದಿದ್ರು ಕೊಂಚ ಮಟ್ಟಿನ ನಾಯಕ ಅಂತ ವಿಜಯೇಂದ್ರನ್ ತಂದಿದ್ದಾರೆ. ಆದ್ರೆ ವಿಜಯೇಂದ್ರನ್ ವಿರುದ್ಧ ಒಂದು ಕೂಟ ನಿನ್ನೆ ಕೂಡ ಒಂದು ಮೀಟಿಂಗ್ ಮಾಡಿದ್ದಾರೆ. ಇವ್ರು ಹೇಳ್ತಾರಲ್ಲ, ಅವ್ರು ಸಿದ್ದೇಶ್ವರ್ ನಾನೇ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ದು ಅಂತ. ಅಂದ್ರೆ ಅಲ್ಲಿ ಕೂಡ ಯಾವುದು ಸ್ಥಿರ ಇಲ್ಲ. ಗಾಳಿ ಎಲ್ಲಿ ಬೀಸ್ತಾ ಇದೆ ನೋಡ್ತಾ ಇದ್ದಾರೆ ಸರ್. ಕಾಂಗ್ರೆಸ್ ನೋಡ್ತಾ ಇದೆ, ಬಿಜೆಪಿ ನೋಡ್ತಾ ಇದೆ. ಆಯ್ತಾ, ಯಾರ ಕಡೆ ಬೀಸತ್ತೆ ಗೊತ್ತಿಲ್ಲ. ಅಕಸ್ಮಾತ್ ಆಗಿ ಯಾರೂ ಸಿಕ್ಲಿಲ್ಲ. ಯಾಕೆಂದ್ರೆ ಅಶೋಕ್ ನನ್ನ ಪ್ರಕಾರ ನಾಯಕರಾಗುವ ಯಾವ ಲಕ್ಷಣವೂ ಇಲ್ಲ. ಅಶೋಕ್ ಸದ್ಯ ಆಪೋಸಿಷನ್ ಪಾರ್ಟಿ ಲೀಡರ್. ಆ ಮನುಷ್ಯ ಯಾವ್ದನ್ನ ಎಮರ್ಜೆನ್ಸಿನ ತೀಟ ತೀರ್ಸ್ಕೊಳಕ್ ಮಾಡಿದ್ದು ಅಂತ ಹೇಳಿದ್ರು. ಎಮರ್ಜೆನ್ಸಿನ ಅಂದ್ರೆ ನೀವು ಅದಕ್ಕಿಂತ ಒಳ್ಳೆ ಪದ ಸಿಕ್ಕಲೇ ಇಲ್ವಾ ಎಮರ್ಜೆನ್ಸಿ ಬಗ್ಗೆ ಕಾಂಗ್ರೆಸ್ನ ಹಣಿಯಕ್ಕೆ, ಟೀಕೆ ಮಾಡ್ಲಿಕ್ಕೆ. ಅಂದ್ರೆ ನಿಮ್ಮ ತಿಳುವಳಿಕೆಯ ಮಟ್ಟ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಅಂತ. ಆಯ್ತಾ, ವಿಜಯೇಂದ್ರನ್ಗಾಗ್ಲಿ ಇವರಿಗಾಗ್ಲಿ ಎಮರ್ಜೆನ್ಸಿ ನಲ್ಲಿ ಇವ್ರು ಯಾರು ನೋಡೇ ಇಲ್ಲ ಅನ್ಸುತ್ತೆ. ಯಡಿಯೂರಪ್ಪನೇ ನೋಡಿರೋದು, ಗೊತ್ತಾಯ್ತಾ? ಇವ್ರು ಯಾರು ನೋಡಿಲ್ಲ. ಹಾಗಾಗಿ ಎಮರ್ಜೆನ್ಸಿ ಬಗ್ಗೆ ಏನ್ ಮಾತಾಡ್ತಾರೆ ಇವರು, ಅಲ್ವಾ? ಸೊ ಅಂತವ್ರೆಲ್ಲ ನಾಯಕರಾದ್ರೆ ಬಿಜೆಪಿಯ ಮುಂದಿನ ಭವಿಷ್ಯ ಏನು? ಬಿಜೆಪಿಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಈಗ, ಹೈಕಮಾಂಡ್ಗೆ. ಅಮಿತ್ ಶಾ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ಅವರಿಗೆ ದೇಶ ವಿದೇಶಗಳ ಚಿಂತೆಯಲ್ಲಿರೋ ಮೋದಿ ಅವರಿಗೂ ಏನು ಗೊತ್ತಾಗ್ತಿಲ್ಲ. ನಡ್ಡಾ ಅನ್ನೋರು ರಬ್ಬರ್ ಸ್ಟ್ಯಾಂಪ್. ಆಯ್ತಾ, ಇವರಿಬ್ರು ಹೇಳ್ದಂಗೆ, ಅಮಿತ್ ಶಾ ಮತ್ತೆ ಮೋದಿ ಹೇಳ್ದಂಗೆ ನಡ್ಡಾ ಕೇಳ್ಬೇಕಷ್ಟೆ. ಸೊ ಹಾಗಾಗಿ ಈ ಗೊಂದಲವನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಹೊರತು ಯಾವ ತೀರ್ಮಾನವೂ ತಗೊಳ್ಳಲ್ಲ, ತೆರೆ ಎಳೆಯೋದಕ್ಕೆ ತಯಾರಿಲ್ಲ. ಈ ಕಡೆ ಇತ್ತ ದರಿ ಅತ್ತ ಪುಲಿ. ಈ ಕಡೆ ವಿಜಯೇಂದ್ರನ್ ತೆಗೆದ್ರೆ ಲಿಂಗಾಯತರ ನಂಬರ್ ಕಳ್ಕೊತೀವಿ, ಈ ಕಡೆ ಉಳಿದವ್ರು ಯಾರನ್ನಾರು ತಂದ್ರೆ ಲಿಂಗಾಯತ ವಿಜಯೇಂದ್ರನ್ನ ಇಟ್ಕೊಂಡ್ರೆ ಅವ್ರನ್ನ ಕಳ್ಕೊತೀವಿ. ಸೊ ಈ ಸ್ಥಿತಿ ಇದೆ. ಸೊ ಇದು ಎರಡೂ ಪಕ್ಷದಲ್ಲಿ ಇರುವಂತದ್ದು. ಒಂದ್ ಕಡೆ ಸಿದ್ದರಾಮಯ್ಯನವ್ರನ್ನ ಕಳ್ಕೊಂಡ್ರೆ ಇಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಅಸ್ತಿತ್ವ ಕಳ್ಕೊಳ್ಳುತ್ತೆ. ಬಿಜೆಪಿನಲ್ಲೂ ಯಥಾಸ್ಥಿತಿ ಇರುವಂತದ್ದು. ಇಲ್ಲಿ ವಿಜೇಂದ್ರನ್ನ ಕಳ್ಕೊಂಡ್ರೆ ಇಲ್ಲೂ ಕೂಡ ಒಂದಷ್ಟು ಪರಿಸ್ಥಿತಿಗಳನ್ನ ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ನಿಮ್ಮ ಒಂದು ವಾದ. ನೋಡಿದ್ರಲ್ಲ ವೀಕ್ಷಕರೇ, ಮೂರು ಪಕ್ಷದ ಸ್ಥಿತಿಗತಿಗಳು ಒಂದ್ ರೀತಿ ಕಾಂಗ್ರೆಸ್ ನಲ್ಲಿ ಒಂದ್ ರೀತಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಇಲ್ಲಿ ಗುದ್ದಾಟ ನಡೆದ್ರೆ, ಇಲ್ಲಿ ಬಿಜೆಪಿನಲ್ಲೂ ಕೂಡ ಅದೇ ರೀತಿಯ ಒಂದು ವಾತಾವರಣ ಇರುವಂತದ್ದು. ಅಧ್ಯಕ್ಷ ಪಟ್ಟಕ್ಕಾಗಿ ಇಲ್ಲಿ ವಿಜೇಂದ್ರ
ವಿಜೇಂದ್ರ ಮತ್ತು ಏನು ಈ ರೆಬಲ್ ನಾಯಕರುಗಳ ನಡುವೆ ಇರುವಂತಹ ಒಂದಷ್ಟು ಮುಸುಕಿನ ಗುದ್ದಾಟ, ಈ ಮಾತುಗಳನ್ನ ಹಿರಿಯ ಪತ್ರಕರ್ತರಾದಂತಹ ಮುರಳೀಧರ್ ಖಜಾನೆ ಸರ್ ಹೇಳಿರುವಂತದ್ದು. ಇಂತಹದೇ ಮತ್ತಷ್ಟು ರಾಜಕೀಯ ವಿಶ್ಲೇಷಣೆಯ ಕುರಿತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.